ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ರವೆ ಉಂಡೆ ತೋರಿಸ್ತಾ ಇದ್ದೀನಿ. ಇದು ಬಂದು ಇವಾಗ ಆಷಾಢ ಮುಗಿದ ಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಹಬ್ಬಗಳು ಲೈನಾಗಿ ಬರುತ್ತೆ. ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ರವೆ ಉಂಡೆ ಮಾಡಿಟ್ಟೆ ಇಡ್ತೀವಿ. ಅದು ಫಸ್ಟ್ ಸ್ವೀಟಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು 1 ಕಪ್ಪು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ. ನಾವು ವರಲಕ್ಷ್ಮಿ ಹಬ್ಬಕ್ಕೆ ಫಸ್ಟು ಸ್ವೀಟಾಗಿ ಇದನ್ನು ಮಾಡಿಟ್ಟೇ ಇಡ್ತೀವಿ ಕಂಪಲ್ಸರಿ. ನೋಡಿ, ದ್ರಾಕ್ಷಿ ಹಾಕೊಂಡೆ ತುಪ್ಪಕ್ಕೆ. ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿದು ಫ್ರೈ ಟೈಮಿಂಗು ಬೇರೆ ಬೇರೆ ಇರುತ್ತೆ, ಅದರಿಂದ ಫ್ರೈ ಆಗೋದು ಇದು ಸ್ವಲ್ಪ ಬೇಗ ಆಗಿಬಿಡುತ್ತೆ. ಗೋಡಂಬಿ ಸ್ವಲ್ಪ ನಿಧಾನ. ನೋಡಿ, ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಇಲ್ಲ ದ್ರಾಕ್ಷಿ ಇಲ್ಲ ಅಂದರೆ ಗೋಡಂಬಿ ಹಾಕಿದ್ರೂ ಪರವಾಗಿಲ್ಲ. ದ್ರಾಕ್ಷಿ ತುಂಬ ಜನ ಇಷ್ಟಪಡಲ್ಲ, ಪರವಾಗಿಲ್ಲ, ನೀವು ಗೋಡಂಬಿ ಮಾತ್ರನೇ ಹಾಕ್ಕೊಳ್ಳಿ, ದ್ರಾಕ್ಷಿ ಸ್ಕಿಪ್ ಮಾಡಿಬಿಡಿ. ನಾನು ಇವತ್ತು ಅರ್ಧ kg ರವೆಗೆ ರವೆ ಉಂಡೆ ಮಾಡ್ತಾ ಇದ್ದೀನಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವು ಇದನ್ನು ತೆಗೆದಿಟ್ಕೊಂಡು ಬಿಡೋಣ. ಅರ್ಧ kg ರವೆಗೆ 1.5 ಗ್ಲಾಸ್ ಶುಗರ್ ತೊಗೊತಾ ಇದ್ದೀನಿ ನಾನು. ಈಕ್ವಲ್ ತೊಗೋಬೇಡಿ, ಈಕ್ವಲ್ ತೊಗೊಂಡ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. 2 ಗ್ಲಾಸ್ ರವೆ ಅಂದರೆ ನಿಮಗೆ ಅರ್ಧ kg ರವೆ ಬರುತ್ತೆ. ಇವತ್ತು ನಾನು 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. 1 ಗ್ಲಾಸ್ 1/4 kg ಗ್ಲಾಸ್, ಅದು ದೊಡ್ಡ ಗ್ಲಾಸ್ ಬರುತ್ತಲ್ವ ನೀರು ಕುಡಿಯೋ ಗ್ಲಾಸ್, ಆ ಥರದ್ರಲ್ಲಿ 2 ಗ್ಲಾಸ್ ರವೆ ಇದೇ ತುಪ್ಪಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓವರ್ ಫ್ರೈ ಮಾಡಬೇಡಿ, ಗಮ್ಮಂತ ಉಪ್ಪಿಟ್ಟು ಹುರಿತೀವಿ ನೋಡಿ. ಒಬ್ಬೊಬ್ಬರು ಉಪ್ಪಿಟ್ಟಿಗೆ ಸರಿಯಾಗಿ ಹುರಿಯಲ್ಲ, ವೈಟಾಗೇ ಇರುತ್ತೆ ರವೆ, ಗಮ್ಮಂತ ಸುವಾಸನೆ ಬರಬೇಕು. ಒಂದು 5 ಮಿನಿಟ್ಸ್ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ. ಇದು ರವೆ ಫ್ರೈ ಮಾಡೋದು ಒಂದು ನಿಮಗೆ 4-5 ಮಿನಿಟ್ಸ್ ಬರುತ್ತೆ. ನೋಡಿ, 2 ಗ್ಲಾಸ್ ತೋರಿಸ್ತಾ ಇದ್ದೀನಿ. ಇದೇ ಗ್ಲಾಸು 1/4 ಲೀಟ್ರ್ ಗ್ಲಾಸ್, ಅದು 2 ಗ್ಲಾಸ್ ತೊಗೊಂಡ್ರೆ ನಮಗೆ 1/2 kg ರವೆ, ಮೀಡಿಯಮ್ ಸೈಜ್ ರವೆ, ಉಪ್ಪಿಟ್ಟು ಮಾಡ್ತೀವಲ್ವ ಆ ರವೆ ತೊಗೊಳ್ಳಿ. ಚಿರೋಟಿ ರವೆ ಅಂದರೆ ಒಂಥರ ಅಂಟಂಟು ಬಂದುಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಮೀಡಿಯಮ್ ಸೈಜ್ ರವೆನೇ ತೊಗೋಬೇಕು. ಈ ರವೆನ 4-5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊತಾ ಇರುವಾಗಲೇ ಇದಕ್ಕೆ ಒಂದು 4 ನಿಮಿಷ ರವೆ ಫ್ರೈ ಮಾಡೋಕ್ಕೆ. ನಂತರ ತೆಂಗಿನಕಾಯಿ ಸೇರಿಸ್ಕೊತೀವಿ. ಬಲ್ತಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿಗೆ 1.5 ಗ್ಲಾಸ್ ಬಂದಿದೆ ನನಗೆ. ರವೆ ಎಷ್ಟು ತೊಗೊಂಡಿದ್ನೋ ಆ ಗ್ಲಾಸಲ್ಲಿ 1.5 ಗ್ಲಾಸ್ ಬಂದಿದೆ. ಅದನ್ನು ನೆಕ್ಸ್ಟ್ ನಾವು ಸೇರಿಸ್ಕೋಬೇಕು. ರವೆ ಸ್ವಲ್ಪ ಗಮ್ಮಂತ ಸುವಾಸನೆ ಬರುವಾಗ ನಾವು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. ಆವಾಗ ನಿಮಗೆ ರವೆ ಸೀದೋಗಲ್ಲ. ಇಲ್ಲ ತೆಳುವು ಪಾತ್ರೆ ಇದ್ದರೆ ನಿಮಗೆ ತಳದಲ್ಲಿ ರವೆ ಸೀದೋಗಿಬಿಡುತ್ತೆ, ಚೆನ್ನಾಗಿರಲ್ಲ. ರವೆ ಉಂಡೆ ಟೇಸ್ಟಿಯಾಗಿರಲ್ಲ, ಆ ಸ್ಮೆಲ್ಲೇ ಇರುತ್ತೆ, ಸೀದೋಗಿರೋ ಸ್ಮೆಲ್ ಬರುತ್ತೆ. ನಿಮಗೆ ಇದೇ ಟಿಪ್ಸ್ ನಾನು ಹೇಳ್ತಾ ಇರೋದು. ನೋಡಿ, ರವೆ ಗಮ್ಮಂತ ಸ್ಮೆಲ್ ಬಂದು ಫ್ರೈ ಆಗಿದೆ. ಇವಾಗ ತೆಂಗಿನ ತುರಿ ನೋಡಿ, ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ತೆಂಗಿನ ತುರಿ ಬಂದಿದೆ. ಒಂದು ಬಲ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ಒಣಕೊಬ್ಬರಿ ಹಾಕಿದಾಗ ಸ್ವಲ್ಪ ಉದುದ್ರಿ ಥರ ಇರುತ್ತೆ, ಅಷ್ಟು ಇದಾಗಿರಲ್ಲ, ಬೈಂಡಿಂಗ್ ಆಗಲ್ಲ. ಅದರಿಂದ ನಾನು ಬಲ್ತಿರಬೇಕು, ತುಂಬ ಎಳಸ್ ತೊಗೋಬೇಡಿ, ಬಲ್ತಿರೋ ತೆಂಗಿನ ತುರಿ. 1 ಗ್ಲಾಸ್ ಆಪ್ಷನಲ್ಲು, ನಾನು 1.5 ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ. ಹಾಕೊಳ್ಳಿ, ಏನು ಪರವಾಗಿಲ್ಲ, ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು 3-4 ನಿಮಿಷ ಹುರ್ಕೋಬೇಕು. ಆ ತೆಂಗಿನಕಾಯಿ ತುರಿದೂ ಗಮ್ಮಂತ ಸ್ಮೆಲ್ ಬರುತ್ತೆ. ಇದನ್ನು ಒಂದು 3-4 ನಿಮಿಷ ನೀವು ಹುರಿದ ಮೇಲೆ ಸಕ್ಕರೆ, 1.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. 2 ಗ್ಲಾಸ್ ರವೆಗೆ 1.5 ಗ್ಲಾಸ್ ಸಕ್ಕರೆ ಸಾಕು. ಸ್ವೀಟ್ ತಿಂದು ನೋಡ್ಬಿಟ್ಟು ಬೇಕಾದರೆ ನೀವು ಈ ರವೆ ಮಿಶ್ರಣನ 1 ಸ್ಪೂನ್ ತಿಂದು ನೋಡಿಬಿಟ್ಟು ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಸೇರಿಸ್ಕೋಬೋದು. ನಾನು ಅಷ್ಟೇ 1.5 ಗ್ಲಾಸೇ ಸೇರಿಸ್ಕೊತೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿಪ್ಪ. ನೋಡಿ, ಇವಾಗ 1 ಗ್ಲಾಸ್ ಶುಗರ್ ಸೇರಿಸ್ತೀನಿ. ಇವಾಗ ನಾನು ಸೇರಿಸ್ಬಿಟ್ಟು ಇನ್ನು ಅರ್ಧ ಗ್ಲಾಸು ತೊಗೊಂಡಿದ್ದೀನಿ. ಈಕ್ವಲ್ ಆಗಿ ಸೇರಿಸ್ಬೇಡಿ. ಅರ್ಧ ಗ್ಲಾಸಲ್ಲಿ ಫಸ್ಟು ನಾನೊಂದು 1/4 ಗ್ಲಾಸ್ ಸೇರಿಸ್ಕೊತೀನಿ. ಒಂದು 1/4 ಗ್ಲಾಸ್ ಹಾಗೆ ಇಡ್ತೀನಿ. ಸ್ವೀಟ್ ನೋಡಿಬಿಟ್ಟು ಆ ಮಿಶ್ರಣ ತಿಂದು ನೋಡಿಬಿಟ್ಟು 1/4 ಗ್ಲಾಸ್ ಮಿಗಿಸ್ಕೊತಾ ಇದ್ದೀನಿ. ಆಮೇಲೆ ಸೇರಿಸ್ಕೊಳ್ಳೋಣ. ನೋಡಿ, ಇದು ಮೂರು ಮಿಶ್ರಣನೂ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ತುಪ್ಪದಲ್ಲೇ ಹುರಿಬೇಕು. ನೀವು ಆಯಿಲು ಯಾವ ಕಾರಣಕ್ಕೂ ಸೇರ್ಸೋಕೆ ಹೋಗಬೇಡಿ, ಟೇಸ್ಟಿಯಾಗಿ ಬರಲ್ಲ. ಆಯಿಲ್ ಸೇರಿಸಬಾರ್ದು ರವೆ ಉಂಡೆಗೆ. ಪಕ್ಕದಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದೇ ಬೈಂಡಿಂಗ್ ಆಗುತ್ತೆ. ಇದು 3 ಮಿಶ್ರಣಕ್ಕೂ ಬೈಂಡಿಂಗ್ ಅದೇನೆ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಚುಮ್ಕಿಸ್ಕೊಂಡು ನಾವು ಇದನ್ನ ಮಿಶ್ರಣನ
ತಿರುಗಿಸ್ಕೋಬೇಕು. ನೋಡಿ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ದ್ರಾಕ್ಷಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಜನಕ್ಕೆ ದ್ರಾಕ್ಷಿ ಇಷ್ಟ ಆಗಲ್ಲ. ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೋಟಲಿ ಒಂದು 15-20 ಮಿನಿಟ್ಸ್ ತೊಗೊಳುತ್ತೆ ಈ ರವೆ ಉಂಡೆ ಮಾಡೋದಕ್ಕೆ. ಇಷ್ಟು ಮಾಡೋದಕ್ಕೆ ಜಾಸ್ತಿ ಪ್ರಮಾಣ ಮಾಡುವಾಗ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನಿದು ಅರ್ಧ kg ಮಾಡ್ತಾಯಿದ್ದೀನಿ. ನಾನು ಹಬ್ಬದಲ್ಲಿ ಮಾಡುವಾಗ ಅದಕ್ಕೆ ಅಂತಲೇ ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ, ತಾಮ್ರದ ಪಾತ್ರೆ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಮಾಡ್ತೀನಿ. ನೋಡಿ ಇವಾಗ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಶುಗರ್ ಸ್ವಲ್ಪ ತೊಗೊಂಡು ಒಂದು 1/2 ಗ್ಲಾಸ್ ಶುಗರ್ ಚಿಕ್ಕ ಗ್ಲಾಸಲ್ಲಿ ತೊಗೊಂಡು ಏಲಕ್ಕಿ ಒಂದು ಸ್ವಲ್ಪ ಜಾಸ್ತಿ ಒಂದು 30-40 ಏಲಕ್ಕಿ ತೊಗೊಂಡು ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದನ್ನು ಒಂದು 3-4 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಶುಗರ್ ಹಾಕಿ ಸೇರಿಸ್ಕೊಂಡ್ರೆ ನಿಮಗೆ ಏಲಕ್ಕಿ ಚೆನ್ನಾಗಿ ಪೌಡ್ರ್ ಆಗೋದು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವಾಗ ಹಾಲು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಅದರಲ್ಲೇ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ನಾನು ಹಾಲನ್ನ ಚುಮ್ಕಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಉಯ್ದುಬಿಡ್ಬೇಡಿ, ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಆ ಥರ ನೀವು ಹಾಲನ್ನ ಸೇರಿಸ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇದೇ ಬೈಂಡಿಂಗು ಲಾಸ್ಟ್ಗೆ 3 ಸೇರಿಸಿ ಉಂಡೆ ಕಟ್ಟೋದಕ್ಕೆ ಈ ಹಾಲೇ ಬೈಂಡಿಂಗ್ ಏಜೆಂಟ್. ಹಾಲು ಹಾಕೋದ್ರಿಂದ ಏನು ಕೆಟ್ಟೋಗಲ್ಲ, ಅಯ್ಯೋ ಕೆಟ್ಟೋಗ್ಬಿಡುತ್ತೆ ಅಂದ್ಕೋಬೇಡಿ, ಏನೂ ಆಗಲ್ಲ. 10-12 ಡೇಸ್ ಇಟ್ಕೊಂಡು ತಿನ್ಬೋದು. ಬೇಗ ಖಾಲಿ ಆಗಿಬಿಡುತ್ತೆ, ಒಂದು 4-5 ಜನ ಇರೋ ಕಡೆ ಖಾಲಿ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ಹಾಲನ್ನ ಒಂದೇ ಸಾರಿ ಬಗ್ಗಿಸ್ಬಿಡ್ಬಾರ್ದು, ನೋಡ್ಕೋಬೇಕು. ಈ ಥರ ಕಟ್ಟೋಕೆ ಬರುತ್ತಾ, ಉಂಡೆ ಕಟ್ಟೋಕೆ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಿರುತ್ತೆ, ಅದು ಸ್ವಲ್ಪ ಅಂಟಿರುತ್ತೆ, ಎಲ್ಲ ಸೇರಿಸಿ ಕಟ್ಬಿಡ್ಬೋದು. ಇವಾಗ ಇನ್ನೊಂದು ಚೂರು ನಾನು ಹಾಕ್ಕೊತಾ ಇದ್ದೀನಿ. ಸಾಕು, ಇಷ್ಟೇ ಸಾಕು. ಇನ್ನು ಮಿಕ್ಕಿದ ಹಾಲನ್ನ ನಾವು ಕೈ ಸ್ವಲ್ಪ ತೇವ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಸರಿ ಇರುತ್ತೆ. ನೋಡಿ ಸಕ್ಕರೆ, ರವೆ, ತೆಂಗಿನ ತುರಿ ಎಲ್ಲ ಸೇರಿ, ಹಾಲು ಎಲ್ಲ ಸೇರಿ ಸ್ವಲ್ಪ ಬೈಂಡಿಂಗ್ ಆಗಿ ಬಂತು. ಇವಾಗ ಇದನ್ನು ಉಂಡೆ ಕಟ್ಟಬೇಕು. ನಾವು ಒಂದು 2-3 ನಿಮಿಷ ಸಕ್ಕರೆ, ಹಾಲು ಇದೆಲ್ಲ ಸ್ವಲ್ಪ ಮೆಲ್ಟಾಗಿ ಮಿಕ್ಸ್ ಆಗುತ್ತೆ, ಬೈಂಡಿಂಗ್ ಆಗಿಬಿಡುತ್ತೆ. ಆಮೇಲೆ ಇದೇ ಥರ ತಿರುಗಿಸ್ತಾ ಇದ್ದು ಆಮೇಲೆ ಕೈಯಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ, ಶುಗರು ಕಮ್ಮಿ ಇದ್ದರೆ ನೀವು ಬೇಕಾದ್ರೆ ಸೇರಿಸ್ಕೋಬೋದು. ಸ್ವಲ್ಪ ನಿಮ್ಗೆ ಸಾಕು ಶುಗರು ಅಂದರೆ 2 ಗ್ಲಾಸ್ಗೆ 1.5 ಗ್ಲಾಸೇ ಸಾಕು. ತೆಂಗಿನ ತುರಿಗೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ನೀವು ಹಾಕೋದು. ರವೆ ಲೆಕ್ಕಕ್ಕೆ ಇಟ್ಕೊಳ್ಳಿ. ರವೆ ಅಂದರೆ ಅದಕ್ಕೆ 1.5 ಗ್ಲಾಸು. 4 ಗ್ಲಾಸ್ ರವೆ ಅಂದಾಗ 3 ಗ್ಲಾಸ್ ಶುಗರು. ನೋಡಿ ಈ ಥರ ಉಂಡೆ ಕಟ್ಟಬೇಕು. ತುಂಬ ಬಿಸಿ ಇದೆಯಪ್ಪ, ಬಿಸಿನಲ್ಲೇ ಕಟ್ಟಿದ್ರೇ ಉಂಡೆ ಕಟ್ಟೋಕ್ಕಾಗೋದು. ಆದಮೇಲೆ ನಿಮಗೆ ಕಟ್ಟಕ್ಕೆ ಬರಲ್ಲ. ಆದ್ದರಿಂದ ಇಬ್ಬರು ಕೂತ್ಕೊಂಡು ಒಬ್ಬರು ಉಂಡೆನ ಸ್ವಲ್ಪ ಪ್ರೆಸ್ ಮಾಡಿಕೊಟ್ಟು ಇನ್ನೊಬ್ರು ನೀಟಾಗಿ ಕಟ್ಟಿ ಎತ್ತಿಟ್ಕೋಬೋದು. ನೋಡಿ ಹಾಲು ಮಿಗಿಸ್ಕೊಂಡಿದ್ದೀನಲ್ವ, ಅದನ್ನು ಟಚ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಬೇಕು. ಒಬ್ಬರು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಟ್ರೆ ಇನ್ನೊಬ್ರು ನೀಟಾಗಿ ಉಂಡೆ ಕಟ್ಬಿಟ್ಟು ಎತ್ತಿಟ್ಕೋಬೋದು. ನೋಡಿ ಈ ಥರ ನೀಟಾಗಿ ಕಟ್ಟಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಹಬ್ಬಕ್ಕೆ ಫಸ್ಟ್ ಸ್ವೀಟ್ ಆಗಿದ್ದನ್ನು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ, ರವೆ ಉಂಡೆನ. ನೋಡಿ ಹಾಲು ಹೆಚ್ಕೊಂಡು ಕೈಯಲ್ಲಿ ಈ ಥರ ಉಂಡೆ ಕಟ್ಕೊಳ್ಳೋಣ. ತುಂಬ ಬಿಸಿ ಇದೆ, ನೋಡಿ ಕಟ್ಟಿ, ಕೈ ಸುಟ್ಟೋಗುತ್ತೆ. ಅದೇ ಇಬ್ಬರು ಇದ್ದರೆ ಈಸಿಯಾಗಿ ಆಗಿಬಿಡುತ್ತೆ. ನೋಡಿ ನನ್ನ ಕೈ ಎಷ್ಟು ರೆಡ್ ಆಗಿದೆ. ಆದರೆ ತಿನ್ನುವಾಗ ಅಷ್ಟೇ ಸಿಹಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಕಟ್ಟಬೇಕು. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೋಡಿ ಈ ಥರ ಬರುತ್ತೆ ರವೆ ಉಂಡೆ. ಎಲ್ಲ ಕಟ್ಟಿಟ್ಕೊಂಡು ನಿಮಗೆ ತೋರಿಸ್ತೀನಿ. ನೀವು ಮಾಡಿ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.